ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ. ಇವತ್ತು ತುಂಬಾ ಡೈಲಿ ಕೆಮ್ತಾನೇ ಇರ್ತಾರೆ, ಎಷ್ಟು ಔಷಧಿ ಮಾಡಿದ್ರೂ ಕಮ್ಮಿನೇ ಆಗ್ತಿಲ್ಲ ಅಂತಾರೆ. ಅಂಥವರಿಗೆ ಈ ಮನೆಮದ್ದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ತುಂಬಾ ಶೀತದಿಂದ ಒದ್ದಾಡ್ತಾ ಇರ್ತಾರೆ, ಅಸ್ತಮದಿಂದ ಒದ್ದಾಡ್ತಾ ಇರ್ತಾರೆ. ಅಂಥವರಿಗೂ ಕೂಡ ಈ ಮನೆಮದ್ದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಈ ಮನೆಮದ್ದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನಾನಿದರಲ್ಲಿ ಸುಮಾರು 4 ದಳಗಳನ್ನು ಮಾತ್ರ ತೊಗೋತೀನಿ. ಈ ಥರ ಕ್ಲೀನಾಗಿ ನಾವು ಸಿಪ್ಪೆನ ಬಿಡಿಸ್ಕೋಬೇಕು. ಈ ಥರ ಸಿಪ್ಪೆನ ಬಿಡಿಸ್ಕೋಬೇಕು. ಇದೇ ಮೊದಲು ನೀವು ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋ ಸಿಂಬಲ್ನ ಒತ್ತೋದ್ರಿಂದ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ. ಈಗ ನಾನು 4 ಬೆಳ್ಳುಳ್ಳಿಯ ಹೆಸರುಗಳನ್ನ ತೊಗೊಂಡಿದ್ದೀನಿ. ಇದನ್ನು ಒಂದು ಲೋಟಕ್ಕೆ ಹಾಕಿ ನಾನು ಚೆನ್ನಾಗಿ ಕುಟ್ಕೋತೀನಿ. ನಿಮ್ಮಲ್ಲಿ ಕುಟ್ಟಾಣಿ ಇದ್ದರೂ ಕೂಡ ಅದರಲ್ಲೂ ಕೂಡ ನೀವು ಕುಟ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ನ್ಯಾಶ್ ಆಗೋ ಥರ ಕುಟ್ಕೊಳ್ಳಿ. ಈಗ ಇದನ್ನು ತೆಗೆದುಬಿಟ್ಟು ಒಂದು ಸ್ಪೂನ್ಗೆ ಹಿಂಡ್ಕೊಳ್ಳೋಣ. ನೀವು ಚಿಕ್ಕ ಮಕ್ಕಳಿಗೆ ಹಾಕೋತಿದ್ರೆ 1 ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ರಸಕ್ಕೆ 2.5 ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಆ್ಯಡ್ ಮಾಡಿಬಿಟ್ಟು ಕೊಡಿ. ಜಸ್ಟ್ ಅರ್ಧ ಸ್ಪೂನ್ ಕೊಟ್ಟರೆ ಸಾಕಾಗುತ್ತೆ ಚಿಕ್ಕ ಮಕ್ಕಳಿಗಾದರೆ. ದೊಡ್ಡವರಾದರೆ ಹಾಗೆ ಕೂಡ ಕುಡಿಬೋದು. ಇಲ್ಲ ತುಂಬ ಆಗೋದಿಲ್ಲ ಸುಟಿ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಜೇನುತುಪ್ಪನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಸೇವಿಸ್ಬೋದು. ಇದರಲ್ಲಿ ಆ್ಯಂಟಾಸಿಡ್ ಅನ್ನೋ ಅಂಶ ಇರುತ್ತೆ. ಇದು ಕಫನ ಕರಗಿಸುತ್ತೆ.